ಬರೀ ಮೈದಾ ಮಾತ್ರ. ಒಂದು 2 ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಸಾಫ್ಟಾಗಿ ನಾವು ಮೈದಾನ ನಾದ್ಕೋಬೇಕು. ಯಾವ ಥರ ನಾದ್ಕೋಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ನಾವು ಈ ರೀತಿ ಮೈದಾನ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾನು ಮೈದಾನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ತೆಳುವಾಗೂ ಬೇಡ, ಹಾಗಂತ ತುಂಬ ಗಟ್ಟಿಯಾಗೂ ಬೇಡ. ಒಂದು ಹದವಾಗಿ ನಾವು ಮೈದಾನ ರೆಡಿ ಮಾಡಿಕೊಂಡು ಇವಾಗ ನಾವು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೈದಾನ ಚೆನ್ನಾಗಿ ನಾದ್ಕೋಬೇಕು. 1-2 ಬಾರಿ ನಾವು ಸ್ಟೆಪ್ಪು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಇವಾಗ ನೋಡಿ, ನಾನು ಒಂದ್ಸಲ ಎಣ್ಣೆ ಹಾಕಿದ್ನಲ್ಲ, ಅದೆಲ್ಲ ಪೂರ್ತಿಯಾಗಿ ಡ್ರೈ ಆಯಿತು. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಮತ್ತೆ ನಾನು ಇನ್ನೊಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಡ್ರೈ ಆಗೋ ತನಕ ನಾವು ಚೆನ್ನಾಗಿ ಕೈನಲ್ಲಿ ನಾದ್ಕೊಳ್ಳೋಣ. ಈ ರೀತಿ ಕೈನಲ್ಲಿ ಚೆನ್ನಾಗಿ ನಾದ್ಕೊಂಡು ಆಮೇಲೆ ನಾವು ಈ ಕಿಚನ್ ಕೌಂಟ್ರ್ ಮೇಲೆ ಮೈದಾ ಹಾಕ್ಕೊಂಡು ಚೆನ್ನಾಗಿ ನಾವು ನಾದ್ಕೊಳ್ಳೋಣ. ನಾದುವಾಗ ಮಧ್ಯ ಮಧ್ಯ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಥರ ಕೈ ಕೊಟ್ಟು ನಾವು ಹಸ್ತದಿಂದ ಚೆನ್ನಾಗಿ ಎಳೆದು ಮೈದಾನ ನಾದ್ಕೋಬೇಕು. ಮೈದಾನ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ, ಅಂದರೆ ಸ್ಮೂತಾಗಿ ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ. ಒಬ್ಬಟ್ಟನ್ನು ನಾವು ತಟ್ಟುವಾಗ ಎಲ್ಲೂ ಕೂಡ ನಮಗೆ ಅರ್ಧೋಗಲ್ಲ. ಎಷ್ಟು ತೆಳುವಾಗಿ ಬೇಕಾದರೂ ನಾವು ಒಬ್ಬಟ್ಟನ್ನ ತಟ್ಕೋಬೋದು. ಮೈದಾನ ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಮಧ್ಯ ಮಧ್ಯ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಕಿಚನ್ ಕೌಂಟ್ರ್ ಮೇಲೆ ಹಾಕ್ಕೊಂಡು ಬಡ್ದು ನಾವು ಚೆನ್ನಾಗಿ ಮೈದಾನ ನಾದ್ಕೋಬೇಕು. ನೋಡಿ, ಈ ರೀತಿ ನಾವು ನಾದ್ಕೊಂಡು ಮುಚ್ಚಿ, ಟೈಮ್ ಇತ್ತು ಅಂತ ಅಂದರೆ ನೀವು 1-2 ಅವರ್ ಬಿಟ್ಟರೆ ತುಂಬ ಚೆನ್ನಾಗಿ ಮೈದಾ ಸಾಫ್ಟಾಗಿ ಉಬ್ಬಿ ಅಳ್ಕೊಳ್ಳುತ್ತೆ. ಟೈಮ್ ಇಲ್ಲ ಅಂದರೆ ನೀವು ಮಿನಿಮಮ್ 1 ಅವರ್ ಆದರೂ ಮೈದಾನ ನೆನೆಸ್ಕೋಬೇಕು. ಇವಾಗ ನೋಡಿ, ಈ ರೀತಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ಅದೇ ಪಾತ್ರೆಗೆ ಹಾಕಿ ಮೇಲ್ಗಡೆ ನಾನು ಎಣ್ಣೆ ಹಾಕ್ತಾ ಇಲ್ಲ. ಎಣ್ಣೆ ಹಾಕ್ಬಾರ್ದು, ಎಣ್ಣೆ ಹಾಕಿದರೆ ಮೈದಾ ಉಬ್ಬಿ ಅಳ್ಕೊಳ್ಳಲ್ಲ. ಇವಾಗ ನೋಡಿ, ನಾನು ಒಂದು ಪಾತ್ರೆನ ಮುಚ್ಚಿ ಬಿಡ್ತಾ ಇದ್ದೀನಿ. 1 ಅವರ್ ಆಗ್ಬೋದು ಅಥವಾ 2 ಅವರ್ ಆಗ್ಬೋದು. ಟೈಮ್ ಇದ್ದರೆ ನೀವು 2 ಅವರ್ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಬೇಳೆನ ಬೇಯಿಸ್ಕೊಳ್ಳೋಣ. ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಬೇಳೆ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ನಾನು ಯಾವ ಕಪ್ಪಲ್ಲಿ ಸೇರಿಸ್ಕೊಂಡೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಇದು ಕಡಲೆಬೇಳೆ ಅಲ್ಲ, ತೊಗರಿಬೇಳೆ. ಬರೀ ತೊಗರಿಬೇಳೆ ಮಾತ್ರ ನಾನು ಸೇರಿಸಿರೋದು. ಇದ್ರ ಜೊತೆಗೆ ನೀವು ಸ್ವಲ್ಪ ಕಡಲೆಬೇಳೆನೂ ಕೂಡ ಹಾಕಿ ಒಬ್ಬಟ್ಟನ್ನ ಮಾಡ್ಕೋಬೋದು. 3 ಕಪ್ಪು ಮೈದಾಗೆ 2 ಕಪ್ಪಷ್ಟು ತೊಗರಿಬೇಳೆ ಸರಿ ಹೋಗುತ್ತೆ. ಇವಾಗ 1-2 ಬಾರಿ ನಾವು ಬೇಳೆನ ಚೆನ್ನಾಗಿ ತೊಳ್ಕೊಂಡು, ಬೇಳೆ ಬೇಯೋದಕ್ಕೆ ನಾವು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಬೇಕಾಗುತ್ತೆ. ಯಾಕೆ ಅಂದರೆ ಅದೇ ನೀರಲ್ಲಿ ನಾವು ಒಬ್ಬಟ್ಟು ಸಾಂಬಾರು ಮಾಡ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಳೆನ ಬೇಯಿಸ್ಕೊಳ್ಳೋಣ. ಬೇಳೆ ನಮಗೆ ಬೇಗ ಸಾಫ್ಟಾಗಿ ಬೇಯಬೇಕು ಅಂದರೆ 1 ಸ್ಪೂನಷ್ಟು ಅಡುಗೆ ಎಣ್ಣೆ ಮತ್ತು 1-2 ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬೇಳೆನ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ, ಬೇಳೆನೂ ಕೂಡ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ. ಬೇಳೆ ಬೇಯುವಾಗ ಆದಷ್ಟು ಆ ಮೇಲ್ಗಡೆ ಇರುವಂಥ ನೊರೆನ ತೆಗೆದು ನಾವು ಬೇಳೆನ ಬೇಯಿಸ್ಕೊಳ್ಳೋಣ. ಈ ತೊಗರಿಬೇಳೆನ ನಾವು ಆದಷ್ಟು ಪಾತ್ರೆನಲ್ಲೇ ಬೇಯಿಸ್ಕೋಬೇಕು. ಕುಕ್ಕರ್ಗೆ ಹಾಕಿದರೆ ತುಂಬ ಸಾಫ್ಟಾಗಿ ಬೆಂದೋಗುತ್ತೆ, ಹೂರ್ಣ ತೆಳುವಾಗ್ಬಿಡುತ್ತೆ. ಮಧ್ಯ ಮಧ್ಯ ಚೆಕ್ ಮಾಡಿಕೊಂಡು ನಾವು ಆದಷ್ಟು ಪಾತ್ರೆನಲ್ಲೇ ನಾವು ಈ ಬೇಳೆನ ಬೇಯಿಸ್ಕೊಳ್ಳೋದು ಒಳ್ಳೆಯದು. ಇವಾಗ ಬೆಂದಿದ್ದಾಗಿದೆ. ಒಂದು ಬೇಳೆನ ನಾವು ಚೆಕ್ ಮಾಡಿ ನೋಡೋಣ. ಈ ರೀತಿ ನಾವು ತುಂಬ ಸಾಫ್ಟಾಗಿ ಬೇಯಿಸ್ಕೋಬೇಕು. ತೊಗರಿಬೇಳೆ ನಮಗೆ ಹಾಗೆ ಕಾಣಬೇಕು ಬೇಳೆ ಥರ, ಮತ್ತು ಒಳಗಡೆ ಗಟ್ಟಿಯಾಗಿರಬಾರ್ದು. ಈ ಥರ ನಾವು ಬೇಳೆನ ಇಸ್ಕಿ ನೋಡಿದಾಗ ತುಂಬ ಸಾಫ್ಟಾಗಿ ಬರಬೇಕು. ತೊಗರಿಬೇಳೆ ನಮಗೆ ಮಧ್ಯದಲ್ಲಿ ಗಟ್ಟಿಯಾಗಿ ಸಿಗಬಾರ್ದು. ಇವಾಗ ತೊಗರಿಬೇಳೆ ತುಂಬ ಸಾಫ್ಟಾಗಿ ಬೆಂದಿದ್ದಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿ ಒಂದು ಪಾತ್ರೆಗೆ ನೀರನ್ನೆಲ್ಲ ಸೋದಿಸ್ಕೊಳ್ಳೋಣ. ಬೇಳೆಯಲ್ಲಿ ನಮಗೆ ಸ್ವಲ್ಪನೂ ಕೂಡ ನೀರಿರಬಾರ್ದು. ನೀರನ್ನ ನಾವು ಆದಷ್ಟು ಚೆನ್ನಾಗಿ ಸೋದಿಸ್ಕೋಬೇಕು. ಬೇಳೆಯಲ್ಲಿ ನೀರೇನಾದರೂ ಇತ್ತು ಅಂದರೆ ಹೂರಣ ನಮಗೆ ತೆಳುವಾಗೋಗುತ್ತೆ. ಇದೇ ಬೇಳೆ ನೀರಲ್ಲಿ ನಾವು ಒಬ್ಬಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಈ ಒಬ್ಬಟ್ಟು ಸಾಂಬಾರು ವಿಡಿಯೋ ಬಂದು ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ, ಮಿಸ್ ಮಾಡದೆ ನೋಡಿ. ಇವಾಗ ಮತ್ತೆ ನಾವು ಗ್ಯಾಸ್ ಆನ್ ಮಾಡಿ ಬೇಳೆ ಬೇಯಿಸಿದಂಥ ಪಾತ್ರೆಗೇನೆ ಮತ್ತೆ ತೊಗರಿಬೇಳೆ ನೀರೆಲ್ಲ ಚೆನ್ನಾಗಿ ಸೋದಿಸ್ಕೊಂಡ್ಮೇಲೆ ಈ ಬೇಳೆ ಮತ್ತು ಬೆಲ್ಲನ ಕರಗಿಸ್ಕೊಳ್ಳೋಣ. ಒಂದಿಷ್ಟು ತೊಗರಿಬೇಳೆನ ನಾವು ಒಬ್ಬಟ್ಟು ಸಾಂಬಾರಿಗೆ ಎತ್ತಿಟ್ಕೊಳ್ಳೋಣ. ಅಂದರೆ ಒಂದು 4 ಸ್ಪೂನ್ ಆಗೋವಷ್ಟು ಇರ್ಬೋದು. ಒಂದು ಅರ್ಧ ಸೌಟಷ್ಟು ನಾನು ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಬೆಲ್ಲ ಹಾಕೋಣ. ಬೆಲ್ಲ ಬಂದು ನಾನು ಬೇಳೆ ಮತ್ತು ಮೈದಾ ಯಾವ ಕಪ್ಪಲ್ಲಿ ತೊಗೊಂಡೆ ಅದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಬಂದು 2 ಕಪ್ಪಷ್ಟು. 2 ಕಪ್ ತೊಗರಿಬೇಳೆಗೆ 2 ಕಪ್ ಆಗೋವಷ್ಟು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ತೆಂಗಿನಕಾಯಿ ಪ್ರಮಾಣನ ಕಡಿಮೆ ಮಾಡ್ಕೋಬೋದು. ಇಲ್ಲಿ 2 ಕಪ್ ತೊಗರಿಬೇಳೆಗೆ 2 ಕಪ್ ಆಗೋವಷ್ಟು ತೆಂಗಿನಕಾಯಿನ ಹಾಕಿದ್ದೀನಿ. 1.5 ಕಪ್ ಆಗೋವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಮೈದಾ ಬಂದು 3 ಕಪ್ಪು ನಾದ್ಕೊಂಡಿರೋ ಅಂಥದ್ದು. ಇವಾಗ ಬೇಳೆ, ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲನೂ ಕೂಡ ಸೇರಿಸಿದಾಯಿತು. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಬೇಯಿಸೋದು ಅಂದರೆ ಒಂದು 3-4 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಬೇಯಿಸೋದು ಬೇಡ. ಬೆಲ್ಲ ಕರಗಬೇಕು. ಕರಗಿ ನಮಗೆ ಒಂದೊಳ್ಳೆ ಘಮ ಘಮ ಅಂತ ಫ್ಲೇವರ್ ಬರಬೇಕು. ಇವಾಗ ಕೊನೆಯಲ್ಲಿ ನಾವು ಒಂದೇ 1 ಸ್ಪೂನು ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ರೆಡಿಯಾಗಿದೆ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸೇರಿಸ್ಕೊಂಡು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ನಾವು ಹೂರಣನ ರುಬ್ಕೋಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಹೂರಣನ ನಾನು ಈ ರೀತಿ ರುಬ್ಕೊಂಡಿದ್ದೀನಿ.
ರುಬ್ಬುವಾಗ ನೀರು ಹಾಕೋದು ಅದೆಲ್ಲ ಏನು ಮಾಡಬಾರ್ದು. ಗಟ್ಟಿಯಾಗಿ ನಾವು ಹೂರಣನ ರೆಡಿ ಮಾಡ್ಕೋಬೇಕು. ಹೂರಣ ಎಷ್ಟು ಗಟ್ಟಿಯಾಗಿರುತ್ತೋ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಹೂರಣ ಸೂಪರಾಗಿ ರೆಡಿಯಾಗಿದೆ. ಎಲ್ಲನೂ ಕೂಡ ನಾನು ಸೇಮ್ ಒಂದು ವಿಧಾನದಲ್ಲಿ ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಕೂಡ ನಮಗೆ ಹೂರಣ ಬೇಳೆ ಥರ ಸಿಗಬಾರ್ದು. ಸಾಫ್ಟಾಗಿ ನಾವು ರುಬ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇವಾಗ ನೋಡಿ ಒಬ್ಬಟ್ಟು ಮಾಡೋದಕ್ಕೆ ಸೂಪರಾಗಿ ಹೂರಣ ರೆಡಿಯಾಗಿದೆ. ಇದೇ ರೀತಿ ನಾವು ತುಂಬ ಸಾಫ್ಟಾಗಿ ಬೇಳೆನ ರುಬ್ಕೋಬೇಕಾಗತ್ತೆ. ನೋಡಿ ಈ ಥರ ಗಟ್ಟಿಯಾಗಿರಬೇಕು ಮತ್ತು ಸಾಫ್ಟಾಗಿರಬೇಕು. ಇವಾಗ ಹೂರಣ ಅಂತೂ ಕರೆಕ್ಟಾಗಿ ರೆಡಿಯಾಗಿದೆ. ಮುಚ್ಚಿ ನಾವು ಒಂದು ಸೈಡಲ್ಲಿಟ್ಟು ನಾದಿ ಇಟ್ಟಿರುವಂಥ ಈ ಮೈದಾನ ನೋಡೋಣ. ಇಲ್ಲ ಅಂದರೂ ನನಗೆ 1.5 ಅವರ್ ಆಯಿತು. 1 ಅವರ್ಗಿಂತ ಸ್ವಲ್ಪ ಜಾಸ್ತಿನೇ ನಾನು ಬಿಟ್ಟಿದ್ದೆ. ನೋಡಿ ಮೇಲ್ಗಡೆ ನಾವು ಎಣ್ಣೆ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮೈದಾ ಉಬ್ಬಿ ಹಳ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದೇ ಥರ ನಾವು ಮೈದಾನ ನಾದ್ಕೋಬೇಕು. ಈಗಿದ್ರೆ ಮಾತ್ರ ಒಬ್ಬಟ್ಟು ಎಲ್ಲೂ ಕೂಡ ನಮಗೆ ಕಿತ್ತೋಗಲ್ಲ. ತುಂಬ ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ. ಇವಾಗ ಒಬ್ಬಟ್ಟನ್ನು ಲಟ್ಟಿಸ್ಕೊಡೋದಕ್ಕೆ ಕೆಳಗಡೆ ಒಂದು ಮಣೆ, ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಸೀಟನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಎಣ್ಣೆನ ಹಚ್ಕೊಂಡು ಫಸ್ಟು ನಾವು ಸ್ವಲ್ಪ ಮೈದಾ ಉಂಡೆನ ತಗೊಳ್ಳೋಣ. ಒಬ್ಬಟ್ಟು ನಮಗೆ ಎಷ್ಟು ದಪ್ಪ ಬೇಕು ಮತ್ತು ಎಷ್ಟು ಅಗಲ ಬೇಕು ನೋಡಿಕೊಂಡು ನೀವು ಮೈದಾ ಉಂಡೆನ ತಗೊಳ್ಳಿ. ಮೈದಾ ಎಷ್ಟು ತಗೋತೀವಿ ಅಂದರೆ ನಾವು ಹೂರಣ ಎಷ್ಟು ದಪ್ಪ ಮಾಡ್ಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನಾವು ಮೈದಾ ಹಿಟ್ಟನ್ನು ತಗೋಬೇಕಾಗತ್ತೆ. ಆ ಹೂರಣ ಅಷ್ಟೇ ತಗೋಬಾರ್ದು, ಜಾಸ್ತಿ ದಪ್ಪ ಬಂದ್ಬಿಡುತ್ತೆ. ಹೂರಣ ಎಷ್ಟು ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಮೈದಾ ಉಂಡೆನ ನಾವು ಮಾಡ್ಕೋಬೇಕು. ಇವಾಗ ನೋಡಿ ಈ ರೀತಿ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಳಗಡೆ ಹೂರಣನ ಸೇರಿಸಿ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾವು ಕೈಗೆ ಎಣ್ಣೆನ ಹಚ್ಕೊಂಡು ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ಒಬ್ಬಟ್ಟನ್ನ ಲಟ್ಟಿಸ್ಕೋಬೋದು. ನೋಡಿ ಯಾವ ಥರ ಅಂದರೆ ಸುತ್ತ ನಮಗೆ ಹೂರಣ ಹೋಗಬೇಕು ಅಂದರೆ ಮಧ್ಯದಲ್ಲಿ ನಾವು ಫಸ್ಟು ಆ ಹೂರಣನ ತಟ್ಕೊಂಡು ಒಂದೇ ಪೊಸಿಷನಲ್ಲಿ ನಾವು ಸುತ್ತ ಕೈಯಲ್ಲಿ ತಟ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ಒಂದೇ ಪೊಸಿಷನಲ್ಲಿ ತಟ್ಕೋಬೇಕು. ಆವಾಗ ನಮಗೆ ಸುತ್ತ ಮೈದಾ ಹೋಗಲ್ಲ, ಹೂರಣ ಎಲ್ಲ ಕಡೆ ಹೋಗುತ್ತೆ. ಇವಾಗ ನೋಡಿ ಒಬ್ಬಟ್ಟನ್ನ ನಾನು ಈ ರೀತಿ ತಟ್ಕೊಂಡಿದ್ದೀನಿ. ಎಲ್ಲೂ ಕೂಡ ಒಬ್ಬಟ್ಟು ನಮಗೆ ಕಿತ್ತೋಗಲ್ಲ, ಅರ್ಧೋಗಲ್ಲ, ಸುತ್ತ ಹೂರಣ ಹೋಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹೆಂಚು ಕೂಡ ಕಾದಿದೆ. ಕಾದಿರುವಂಥ ಹೆಂಚಿಗೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡೈರೆಕ್ಟಾಗಿ ನಾನು ಒಬ್ಬಟ್ಟನ್ನ ಕೈಲಿ ತೆಗೆದು ಹಾಕಿದ್ದೀನಿ. ಫಸ್ಟು ನಾವು ಕವರ್ ಸಹಿತ ತವೆ ಮೇಲೆ ಹಾಕೋದು, ಆಮೇಲೆ ನಾವು ಕವರ್ನ ತೆಗೆಯೋದು ಅದ್ಯಾವುದು ಬೇಡ. ಕೈನಲ್ಲೇ ನಾವು ತೆಗೆದು ಒಬ್ಬಟ್ಟನ್ನ ಸೇರಿಸ್ಬೋದು. ಈ ರೀತಿ ನಾವು ಕೈನಲ್ಲಿ ಡೈರೆಕ್ಟಾಗಿ ತೆಗೆದು ತವೆ ಮೇಲೆ ಹಾಕೋದಕ್ಕೆ ಬರಲ್ಲ ಅಂತ ಅನ್ನೋರು ನೀವು ಒಬ್ಬಟ್ಟು ಕವರ್ನ ಯೂಸ್ ಮಾಡಿ. ಒಬ್ಬಟ್ಟು ಮಾಡೋದಕ್ಕೆ ಅಂತಲೇ ಒಂದು ಶೀಟ್ ಬರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ನೀವು ಆ ಕವರ್ ಸಹಿತ ತವೆ ಮೇಲೆ ಹಾಕಿ ಆಮೇಲೆ ನೀವು ಕವರ್ನ ತೆಗಿಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ನಾನು ಆ ಕಡೆ ಈ ಕಡೆ ಎಣ್ಣೆನ ಹಚ್ಕೊಂಡು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನ ಬೇಯಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಐ ಫ್ಲೇಮಲ್ಲಿ ಒಬ್ಬಟ್ಟನ್ನ ಬೇಯಿಸಬಾರ್ದು. ನೋಡಿ ಜಾಸ್ತಿ ಬೇಯಿಸೋದಕ್ಕೆ ಹೋಗಬಾರ್ದು, ಇಷ್ಟೇ ಸಾಕು. ತುಂಬ ಸಾಫ್ಟಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಒಬ್ಬಟ್ಟು ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಒಬ್ಬಟ್ಟುಗಳನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಮೈದಾ ಉಂಡೆನ ತಗೊಂಡು, ಮೈದಾ ಉಂಡೆ ಅಂದರೆ ಹೂರಣನ ನಾವು ಎಷ್ಟು ದಪ್ಪ ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮೈದಾ ಉಂಡೆನ ತಗೋಬೇಕಾಗುತ್ತೆ. ನೋಡಿ ಈ ಥರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸುತ್ತ ಕವರ್ ಮಾಡಿಕೊಂಡು ಅಲ್ಲಿ ಎಕ್ಸ್ಟ್ರಾ ಏನು ಬಂದಿರುತ್ತೆ ನೋಡಿ ಅದನ್ನು ತೆಗೆದು ಬಿಡೋಣ. ಅಲ್ಲಿ ಎಕ್ಸ್ಟ್ರಾ ಇರೋದು